ಏನೇನೇತ್ರ ಸೀರೆ ಪರಿ ಉಟ್ಕೊಂಬಲ್ಲ ನೀನು? ಅಯ್ಯೋ ಬಿಡತ್ತೆ ಅತ್ತ, ಯಾವ ಸೀರೆ ಉಡ್ಕೊಂತಾರೆ? ಯಾವ ಸೀರೆ ಬೇಡ, ಏನು ಬೇಡ ಅತ್ತ. ಅಯ್ಯೋ ಇದೇನು ಹಿಂಗಂತ ಇದ್ಯಾ? ನೀನೇ ತಾನೇ ನಾಮಕರಣ ಮಾಡೋಳು? ನಿಮ್ಮ ಅಣ್ಣನ ಮಗುಗೆ ಹೊಸ ಸೀರೆ ತಂದಿರ್ತಾರೆ, ಉಡ್ಕೋಬೇಕು ತಾನೆ? ಅಯ್ಯೋ ಏನು ಬೇಡ ಬಿಡತ್ತೆ, ನಾನು ಆ ಸೀರೆ ಉಡ್ಕೊಂಬೋದಿಲ್ಲ. ಈ ಸರಿ ಪೊದ್ದುನೆ ಮಾಡ್ಲಿ. ಆ ದೊಡ್ಡೊಳಗೆ ಕಾವೇರಿಗೆ ನಾನೇ ನಾಮಕರಣ ಮಾಡಿದ್ದೆ, ಈಗ ನಮ್ಮ ಪೆದ್ಗೊಂಡೇದು ಮಾಡ್ಲೇಳು. ನನಗೆ ಯಾವ ಸೀರೆನೂ ಬೇಡ, ಎಂಥದ್ದು ಬೇಡ. ಆ ಪೆದ್ದಿನ ಅಯ್ಯೋ ಅವಳಿಗೆಲ್ಲೇ ನಾಮಕರಣ ಮಾಡಕ್ ಬರುತ್ತೆ? ಅಯ್ಯೇ ಸೀರೆ ಉಡ್ಕೊಂಡ್ರೆ ಅದಕ್ಕೆ ಓಡಾಡಕ್ಕೆ ಆಗಲ್ಲ ಅಂತದ್ರಾಗೆ ಅವಳು ಸೀರೆ ಉಡ್ಕೊಂಡು ಹೊಸ ಸೀರೆ ನಾಮಕರಣ ಮಾಡೋದು ಬದ್ವಾ? ನೀನೇ ಉಡ್ಕೋವಾಗ ಸುಮ್ಮನೆ. ಅವಳು ಕಂಡ್ರೇನೆ ನನ್ಗಾಗಲ್ಲಮ್ಮ ಆ ಪೆದ್ದಿನ. ಯಾಕತ್ತೆ ಏನಾಯ್ತು? ಏನು ಮಾಡಿಲ್ಲ ಅವಳು? ಏನು ಮಾಡಿಲ್ಲ, ಇಲ್ಲಿಗೆ ಗೊತ್ತಿದಂಗೆನೆ ನನಗೆ ಸರಿಯಾಗಿ ಅವಮಾನ ಮಾಡಿಳು ಕಣೆ. ಉಂಬಕ್ ಬಂದಿದ್ಯಾ ಅಂತಾನ. ನಾನು ನಾಮಕರಣಕ್ಕೆ ಬಂದಿದ್ರೆ ನೋಡಿ ನಾನೇನು ಉಂಬಕ್ ಬರ್ತೀನಿ ಅಲ್ಲಿಗೆ? ಪೆದ್ ಮುಂಡೆ ನನಗೆ ಸರಿಯಾಗಿ ಸಿಟ್ಟು ಬಂದಿತ್ತು. ಕೈ ಸಿಕ್ಕಿದ್ರೆ ಕಪ್ಪಾಳ್ಕೊಂಡು ಬಾರಿಸ್ತಿದ್ದೆ. ಓಡೋದ್ರು ಅವಳು ಕಾವೇರಿನು. ನೇತ್ರ ನೇತ್ರ ಬಾ ನೇತ್ರ, ಸೀರೆ ಉಡ್ಕೊ ಬಾ. ಬೇಡಮ್ಮ ನನಗೇನು ಬೇಡ, ಪೊದ್ದು ಇದ್ದಾಳೆ ಅವಳಿಗೆ ಉಡಿಸಿ ಹೊಸ ಸೀರೆನ. ನನಗೆ ಅವಾಗ ಬಂದಾಗ ಕೊಟ್ಟಿದ್ರಲ್ಲ ಅದೇ ಸಾಕು. ಅದಲ್ದೇ ಕಾವೇರಿ ನಾಮಕರಣ ನಾನೇ ಮಾಡಿದ್ದೀನಿ. ಆಮೇಲೆ ಯಾರನ್ನ ಬೈಕೊಂಡಾರು ನೋಡು, ಅವಳು ಪೆದ್ದಿ ಅಂತನ. ಅವಳಿಗೇನು ಇವರೇನು ಗಮನಿಸ್ತಿಲ್ಲ. ಅವಳೆ ಇದು ಬಿಟ್ಟಂಗೆ ಬಿಟ್ಟವ್ರೆ, ಸಣ್ಣ ಹುಡುಗಿ ಇದ್ದಂಗೆ. ಅವಳಿಗೂ ಜವಾಬ್ದಾರಿ ಬರ್ಬೇಕಂದ್ರೆ ಎಲ್ಲ ಕಲಿಸ್ಬೇಕು ಅಂತ ಗೊತ್ತಾಗಲ್ಲ ಅಂತ ಅನ್ಕೊಂತಾರೆ. ಆಮೇಲೆ ನನ್ನ ಬೈಕಂತಾರೆ ಇವಳಿಂದನ. ಅವಳನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತನ. ಅವಳಿಗೆ ಸೀರೆ ಉಡಿಸಿ ಅವಳ ಕೈಲಿ ನಾಮಕರಣ ಮಾಡ್ಸಮ್ಮ. ಅಯ್ಯೋ ಯಾಕೆ ನೇತ್ರ ಹಿಂಗಂತೀಯ? ನಿನ್ಗೋಸ್ಕರನೇ ತಂದಿರೋದು, ತುಂಬಾ ಚೆನ್ನಾಗೈತೆ ಸೀರೆ, ಬಾ ಉಡ್ಕೊಂಬಂತೆ. ಬೇಡ ಕಣೆ ಮಲ್ಲಿ, ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ಕೊಡ್ತಾ ಇದೀಯ ಮಲ್ಲಿ? ಯಾಕೆ ಬೇಡ ಅಂತ ಇದ್ದಾಳ ಅಕ್ಕ? ಯಾಕೆ ಬೇಡ ಅಂತ ಇಸ್ಕೊಂಡು ನನಗೆ ಕೊಡು, ನಾನೆಲ್ಲ ತಿಂತೀನಿ, ನಿನಗೆ ತಿಂಬಕ್ಕೆ ಇಷ್ಟ ಆಗಿದ್ರೆ. ಏಯ್ ಪೆದ್ದಿ, ತಿಂಬದಲ್ಲ ಅದು, ನಾಮಕರಣ ಮಾಡ್ಬೇಕಲ್ಲ, ಹೊಸ ಸೀರೆ ಉಡ್ಕ ಅಂತನ ಹೇಳ್ತಾ ಇದ್ದಾಳೆ ಮಲ್ಲಿ. ಅದಕ್ಕೆ ಬೇಡ ಅಂತಿದ್ದಾಳೆ. ನೀನು ಹೋಗಿ ಉಡ್ಕೊಂಡು ನಾಮಕರಣ ಮಾಡು ನಿಮ್ಮ ಅಣ್ಣನ ಮಗಂದ. ಹೋಗು, ಬರೀ ಪೆದ್ದಿ ತರ ಓಡಾಡ್ಕೊಂಡು ಇರ್ಬೇಡ ಊರು ಸುತ್ಕೊಂಡು. ಹೋಗಿ ಸೀರೆ ಉಡ್ಕೋಗು. ಸೀರೆನಾ? ಯಪ್ಪ, ನನಗೆ ಸೀರೆ ಉಡ್ಕೊಂಡ್ರೆ ಓಡಾಡಕ್ಕೆ ಆಗಲ್ಲ ಕಣತ್ತೆ, ನನಗೆ ಬೇಡ ಸೀರೆ. ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಪುದ್ದು, ಓಡಾಡ್ಬೋದು. ನಾನೆಲ್ಲ ಓಡಾಡೋ ತರ ಉಡಿಸ್ತೀನಿ. ಬಾಯಿಲಿ ನೀನೇ ನಾಮಕರಣ ಮಾಡುವಂತೆ ಪಾಪನಿಗೆ. ಬಾ ಪದ್ದು, ಬಾ ಉಡಿಸ್ತೀನಿ. ಹೋಗಿ ಉಡ್ಕೋ ಹೋಗಿ. ಸರಿ ಆಯ್ತು ಮಲ್ಲಿ, ಹಂಗಾದ್ರೆ ಬರ್ತೀನಿ. ಸರಿ ಬಾ. ಅಲ್ಲ ಯಾಕೆ ನೇತ್ರ, ನಿನಗೆ ಸಿಗ್ಬೇಕಾಗಿರೋದು ಗೌರವನ ಆ ಪೆದ್ದಿಗೆ ಯಾಕೆ ಕೊಡ್ತಾ ಇದ್ಯಾ? ಹೊಸ ಸೀರೆ ಉಡ್ಕೊಂಡು ನಾಮಕರಣ ಮಾಡೋಕ್ಕಾಗಲ್ವಾ? ಹೋಗತ್ತೆ, ಬೇಜಾರು. ನನಗೆ ಬೇಜಾರಾಗ್ತೈತೆ. ಮೊದಲು ನಮ್ದು ಮನೆ ಆಗ್ಬೇಕು, ಯಾವಾಗ ಮನೆ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಮನೆ ಆದ್ರೆ ಸಾಕು, ಗೃಹ ಪ್ರವೇಶ ಮಾಡಬೇಕು ಅಂತ. ನನಗೆ ಈ ನಾಮಕರಣ ಈ ಸೀರೆ ಎಲ್ಲ ಏನು ಬೇಡ. ಸದ್ಯ ನಮ್ಮ ಮನೆ ಹೊಸ ಮನೆ ಆದ್ರೆ ಸಾಕು ಅನ್ನಂಗಾಗೈತಿ. ಚಿಕ್ಕಮ್ಮರೇ ಹೋಗಿ ಸೀರೆ ಉಡ್ಕೊಳ್ಳಿ ನೀವು. ಜಯಕವ್ರೆ ನೀವೊಂದು ಹೊಸ ಸೀರೆ ಉಡ್ಕೊ ಹೋಗಿ. ನಮ್ಗೇನು ಬೇಡಮ್ಮ, ನೀನು ಉಡ್ಕ ಸಾಕು. ನೀನು ಯಾಕೆ ಉಡ್ಕೊಂಡಿಲ್ಲ? ಯಾಕೆ ನಿನಗೆ ತಂದಿಲ್ವೇ? ತಂದಿದ್ದಾರೆ, ನನಗೇನೆ ಈ ಸೆಕೆ ಇವತ್ತು ಉಡ್ಕೊಂಬದೇನು ಬೇಡ ಅಂತ ಸುಮ್ಮನಾಗಿದ್ದೀನಿ. ನಾನಲ್ಲಿ ಮದುವೆ ಮಂಟಪ ಅಲ್ಲ, ಇದು ನಾಮಕರಣದ ಮಂಟಪ ರೆಡಿ ಮಾಡ್ಯವ್ರಂತೆ, ಅಲ್ಲಿ ಹೋಗಿ ನೋಡ್ತೀನಿ. ಚಿಕ್ಕ ಸಾವುಕಾರರು ಏನು ದೊಡ್ಡದಾಗಿ ಏನೂ ರೆಡಿ ಮಾಡಬೇಡ್ರಿ, ಸಿಂಪಲ್ ಮಾಡ್ರಿ ಅಂತನ ಹೇಳಿದ್ರಂತೆ. ತೊಟ್ಲು ಪಟ್ಲು ಮಾಡಿ ಒಂದಿಷ್ಟು ಹೂವು ಮುಡಿಸಿ ಅದೆರಡು ಪೀಪ್ನ ಯಾತನ ಕಟ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಹೆಂಗೆ ರೆಡಿ ಮಾಡ್ಯಾರಿ ಅಂತ ಹೋಗಿ ನೋಡ್ತೀನಿ. ಸರಿ ಆಯ್ತು, ಹೋಗಮ್ಮ, ಹೋಗಿ ನೋಡೋಗು. ನೀನು ಎಷ್ಟೇ ಆಗಲಿ ಕೆಲಸ ಮಾಡೋಳಲ್ವ, ಮನೆ ಕೆಲಸದವಳು ಅಂತ ಕೆಲಸ ಮಾಡೋಕ್ಕೆ ನೀನು ಲಾಯಕ್. ಹೋಗು ನೋಡ್ಕೊಂಬರೋಗಿ ಹೋಗಿ. ನಾನು ಅಷ್ಟಕ್ಕಾದ್ರೂ ಲಾಯಕ್ಕಿದ್ದೀನಿ. ನೀವು ಏನದು ಅಂದ್ರೆ ನಾನು ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತ ನಾನು ಹೇಳ್ತಾ ಇರೋದು? ಅಯ್ಯೋ ನಾನು ಹಂಗೆಲ್ಲ ಹೇಳ್ದೆ, ನೀವು ಯಾಕೆ ಹಂಗೆ ತಪ್ಪು ತಿಳ್ಕೊಂತೀರಾ? ನಾನು ಒಳ್ಳೆ ರೀತಿಲಿ ಹೇಳಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ರಿ. ಏನಿರಿ ಇನ್ನೇತ್ರ ಹಿಂಗೆ ಹೇಳ್ಬಿಟ್ಟೋದ್ಲು? ಒಳ್ಳೆ ರೀತಿಲಿ ಅಂದ್ರೆ ಏನು ಅರ್ಥ? ಏನೋ ಗೊತ್ತಿಲ್ಲ ಅತ್ತೆ. ಎಷ್ಟೊತ್ತು ಬರ್ತಾರ ಇವರು? ಮಲ್ಲಿ, ಬೇಗ ಬರ್ರಿ, ಸೀರೆ ಉಡ್ಕೊಂಡು. ಎಷ್ಟೊತ್ತು ಮಾಡ್ತೀರಾ? ನಾವು ಹೋಗ್ತೀವಿ. ಬಾರಿ ನೇತ್ರ, ನಾವು ಹೋಗೋಣ. ಸರಿ ನಡಿಯತ್ತೆ, ನಾವು ಹೋಗೋಣ. ಅವ್ರನ್ನ ಕಾಡ್ಕೊಂಡು ಕೂಕೊಂಡ್ರೆ ಆಗಲ್ಲ, ಇವತ್ತಾಗ್ಲಾಗ್ಲಾದ್ರು ಬರಲ್ಲ ಅವರು. ಅದು ಸರಿ, ನಿಮ್ಮಮ್ಮ ಹೇಳ್ಬೋದ್ಲು? ಅಮ್ಮ ಎಲ್ಲೋಯ್ತೋ ಏನೋ ಗೊತ್ತಿಲ್ಲ ಅತ್ತೆ. ನಡಿ, ಅಲ್ಲೇ ಎಲ್ಲ ಇರ್ಬೇಕೇನೋ. ಸರಿ ಬಾರಮ್ಮ ಹೋಗೋಣ. ಇದು ಮುಗಿದ್ರೆ ಸಾಕತ್ಲಾಗೆ, ನಾನು ಊರಿಗೆ ಹೋಗ್ಬೇಕು ಜಲ್ದು. ಪದ್ದು, ನಿನಗೆ ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಕೂದಲು ಮತ್ತೆ ಇದ್ದು ಹೋಗಿವ ಮುಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಸರಿ ನಡಿ ಹೋಗೋಣ. ಪಾಪ ಎಲ್ಲಿ? ಕಾವೇರಿ ಎಲ್ಲಿ ಹೋದ್ಲು? ಪಾಪನ ನಿಮ್ಮ ಅಣ್ಣ ಯಾಕೆ ಕರ್ಕೊಂಡೋಗ್ಯವ್ರ ಅಲ್ಲೇನೆ? ಬಾ ಹೋಗೋಣ, ನಡ್ರೆ ಇರೋದು. ನಿಮ್ಮ ಅಮ್ಮ ಇನ್ನೂ ಅಲ್ಲಿ ಹೋಗೈತಿ. ಸರಿ ಬಾ ಮಲ್ಲಿ, ಹೋಗೋಣ. ಅಯ್ಯೋ ಮಲ್ಲಿ, ಎಷ್ಟೊತ್ತು ಬರ್ತೀರಾ? ಬರ್ರಿ ಬೇಗ, ನಿಮ್ಗೋಸ್ಕರನೇ ಕಾಯ್ತಾ ಇರೋದು. ಎಲ್ಲರೂ ಬಂದಿದ್ದಾರಾ? ಎಲ್ಲರೂ ಬಂದಿದ್ದಾಯ್ತು, ನಿಮ್ಗೋಸ್ಕರ ಅಷ್ಟೇನೆ. ನಾಮಕರಣ ಮಾಡಿದ್ರೆ ಕಾಯ್ತಾ ಇದ್ದೀವಿ. ನಾಮಕರಣ ಮಾಡೋರು ಇಲ್ಲ?
ಮಗುಗೆ ನನ್ನ ಮಗುಗೆ ತಾಯಿನೂ ಇಲ್ಲ ನಂಗೆ ಆಗೈತಲ್ಲಿ. ನೀವಿಬ್ಬರೇ ಬಾಕಿ ಇರೋದಲ್ಲಿ. ಅಯ್ಯಣ್ಣ ನಾನು ಸೀರೆ ಉಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು. ಪದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಒಳ್ಳೆ ಗೊಂಬೆ ಇದ್ದಂಗಿದೆಯಾ. ಅದೇ ಬಟ್ಟೆ ಅಂಗಡಿಗೆ ಮುಂದೆ ಗೊಂಬೆ ನಿಲ್ಸಿರ್ತಾರ ಹಂಗೆ ಕಾಣ್ತಾ ಇದೆಯಾ. ಬಾ ಬೇಗ. ನಾಮಕರಣ ಮಾಡೋದು ಯಾರು? ನೇತ್ರ ಅಲ್ವಾ? ಇಲ್ಲ ರೀ, ಅವಳು ನನಗೇನು ಬೇಡ, ಪದ್ದುಗೆ ಸೀರೆ ಉಡ್ಸು, ಅವಳೇ ನಾಮಕರಣ ಮಾಡ್ಲಿ ಅಂತ ಹೇಳಿದ್ಲು, ಅದಕ್ಕೆ ಪದ್ದುಗೆ ಉಡ್ಸಿದ್ದೀನಿ. ನಡಿ ಪದ್ದು ಹೋಗೋಣ. ಅಣ್ಣ ಪಾಪ ಎಲ್ಲಿ? ಅಲ್ಲ ಇದ್ದಾನೆ, ಬಾ. ಅಪ್ಪ ಎತ್ಕೊಂಡೈತೆ, ಬರ್ತಾನೆ ಬಾ. ಯಾಕೆಂಚಕ ಯಾಲಸ್ಮಕ್ಕ ಬರ್ಲಿಲ್ವೇ? ಇಲ್ಲ ಕಣೆ ನಿಂಗಮ್ಮ, ನೀನೇ ಹೋಗ್ಬಾರತ್ತೆ, ನಾನು ಮಂತಾಗಿರ್ತೀನಿ ಅಲ್ಲ, ಅದಕ್ಕೆ ನಾನು ಬಂದೆ. ಹೌದಾ, ಹೋಗ್ಲಿ ಬಿಡು. ನೀನು ಊಟ ಮಾಡ್ಕೊಂಡು ಹೋಗ್ತೀಯಲ್ಲ, ಆಮೇಲೆ ಆದ್ರೂ ಕಳ್ಸು ಹಂಗ ಸಿನಪ್ಪನು ಲಸ್ಮಕ್ಕನು. ಸರಿ ಆತು, ಕಳಿಸ್ತೀನಿ ಹೇಳು. ಇಲ್ಲಿಗೆ ಬರೋಕ್ಕೂ ಪುಣ್ಯ ಮಾಡಿರ್ಬೇಕು ಬಿಡೆ ನಿಂಗಮ್ಮ. ಆ ಲಸ್ಮಕ್ಕುಗೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ, ಇಲ್ಲಿ ನೋಡಿ ಸಹಿಸ್ಕೊಂಬಕ್ಕಾಗಲ್ವಲ್ಲ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ಈ ಕೆಂಚಮ್ಮನ ಕಳ್ಸವಳೆ. ಬಿಡೆ ಕೆಂಚಮ್ಮ, ನೀನಾದ್ರೂ ಬಂದಿದ್ಯಲ್ಲ. ಬಿಡ್ರಿ ಕಳಮರೆ, ಲಸ್ಮಕ್ಕ ಏನು ಅಂತವಳಲ್ಲ, ಬಿಡಿ ಹೋಗ್ಲಿ. ಬಂದಿಲ್ಲ ಹೆಂಗೋ ಪಾಪ, ಅವಳಿಗೆ ಬೇರೆ ಕಾಲೆಲ್ಲ ನೋವಲ್ಲ, ಇನ್ನೂ ಆಸೆ ಆಗಿಲ್ವೇನೋ, ಅದಕ್ಕೆ ಇನ್ನೇನು ಇಲ್ಲಿಗಾನ ಬರೋದು ಅಂತ ಸುಮ್ಮನಾಗ್ಯಾಳ. ರತ್ತೇನು ಕಳ್ಸವಳೆ, ಬಿಡಿ. ಅಮ್ಮ ಅಮ್ಮ, ಬಂದೇನಿ. ನೇತ್ರಮ್ಮ, ಯಾಕೆ ಹೊಸ ಸೀರೆ ಹುಡ್ಕೊಂಬಕ್ಕಿಲ್ಲೇ? ನಾಮಕರಣ ಮಾಡೋ ನೀನೇ ತಾನೇ? ಇಲ್ಲಮ್ಮ, ಈ ಸಲ ಆ ಪದ್ದುನೇ ಮಾಡ್ಲಿ ಅಂತ ಮಲ್ಲಿ ಹೇಳಿದ್ಲು. ನೀನೇನು ಬೇಡ, ಪದ್ದು ಮಾಡ್ಲಿ, ನೀನು ಹೋದ್ಸಲ ಮಾಡಿದ್ಯಾ ಅಂತ ಅಂದ್ಲ, ಅದಕ್ಕೆ ಬಿಡು ಅಂತ ಸುಮ್ಮನಾದೆ. ಅವಳೇ ಮಾಡ್ತಾಳಂತೆ ಬಿಡು ಆ ಪೆದ್ದಿ. ಹಂಗಂದ್ ನಮ್ಮಲ್ಲಿ ನೀನೇ ಮಾಡ್ತೀಯ ಅಂತ ನಿನಗೆ ರೇಟಿನ ಸೀರೆ ತಂದಿದೀವಿ ಉಡ್ಕೊಂಬರೋದು ಬಿಟ್ಟು ಅವಳೇ ಯಾಕೆ ಹಂಗಂತಾಳೆ? ಅವಳೇ ತಂದವಳೆ ನಾಮಕರಣ ಮಾಡಕ್ಕೆ ನೇತ್ರಿಗೆ ಅಂತಾನೆ, ಅವಳೇ ಅಲ್ಲಿ ಹಂಗಂತಾಳೆ ಹೇಳು. ಏನು ಬಿಡಮ್ಮ, ಈ ಸಲ ಪದ್ದುನೇ ಮಾಡ್ಲಿ ಬಿಡು, ಹೋದ್ಸಲ ನಾನು ಮಾಡಿದ್ನಲ್ಲ ಅದಕ್ಕೆ ಇರಬೇಕು. ಬಿಡು ಹೋಗ್ಲಿ. ಅಲ್ಲೇ ಪದ್ದು ನೋಡಮ್ಮರಿಯ ಸೀರೆ ಉಡ್ಕೊಂಡು ಎಂತ ಚೆನ್ನಾಗಿ ಕಾಣ್ತಾಳೆ. ಹಂಗೆ ಮದುವೆ ಹೆಣ್ಣಾಗ್ಯವಳೆ ಪದ್ದು, ನಿನಗೂ ಒಂದು ಮದುವೆ ಮಾಡೋಣ ಹೇಳು. ಗುಂಡಜ್ಜಿ, ನಾನು ಮದ್ವೆ ಆಗಲ್ಲ. ಪಾಪ ಎಲ್ಲಿಗೆ ಹೋದ? ಅವನ ನಿಮ್ ತಾತ ಕರ್ಕೊಂಡು ಹೋಗೈತಿ, ಕರ್ಕೊಂಬರ್ತೀರ. ಹಾಗೋ ಸಾವುಕಾರ ಕರ್ಕೊಂಬಂದ್ರಲ್ಲ ಪಾಪನ. ಸಾವುಕಾರ್ರೆ ಕೊಡ್ರಿ, ನಾಮಕರಣ ಮಾಡಕ್ಕೆ ಟೈಮ್ ಆಗುತ್ತಂತೆ, ಬೇಗ ತೊಟ್ಲಕ್ ಹಾಕ್ಲಿ. ಐ ಕಮಲಕ್ಕನು ಬಂದೈತೆ, ಯಾಕ ಬಾರ ಕೈ ಕಡಿಕೆ. ಬಿಡುತ್ತದು ಪರವಾಗಿಲ್ಲ, ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ತೊಟ್ಲಕ್ ಹಾಕು, ತೊಟ್ಲು ಪೂಜೆ ಮಾಡಿ ತೊಟ್ಲಕ್ ಹಾಕು ಪಾಪನ. ಸರಿ ಆತು, ನನಗೆ ಸೀರೆ ಉಡ್ಕೊಂಡಿ ಪೂಜೆ ಮಾಡಿ ನಾನು ತಟ್ಲಕ್ ಹಾಕ್ತೀನಿ. ಗುಂಡಜ್ಜಿ ನೀನೇ ಪೂಜೆ ಮಾಡು ತಟ್ಲಿಗೆ. ನಾನು ಬೇಡ, ನಿಮ್ಮ ಅಮ್ಮನೇ ಮಾಡ್ಲಿ. ಕಳಮ್ಮ ಬಾರೆ, ಪೂಜೆ ಮಾಡ್ಬಾರೆ, ಉದ್ಗಡ್ಡಿ ಹಚ್ಚಿ ಪೂಜೆ ಮಾಡ್ಬಾ, ಅವಳು ತೊಟ್ಲಕ್ ಹಾಕ್ತಾಳೆ ಪದ್ದು. ಸರಿ ಆಯ್ತು ಗುಂಡಜ್ಜಿ, ನಾನೇ ಉದ್ಗಡ್ಡಿ ಬೆಳಗ್ತೀನಿ ಹೇಳು. ದೇವ್ರಿ, ನನ್ನ ಮೊಮ್ಮಗಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ. ಈ ಮನೆಗೆ ವಾರಿಸ್ತಾರ ಅವನು. ಅವನು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ನನ್ನ ಮೊಮ್ಮಗ ಅವನು. ಎಲ್ಲ ಒಳ್ಳೇದಾಗ ಮಾಡು, ನಮ್ಮ ಮನೆಗೆ ಇನ್ನೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಹೆಚ್ಚಾಗ ಮಾಡಪ್ಪ. ತಂದೆ ದೇವ್ರಿ ಮಾಡಪ್ಪ ನಮ್ಮವ್ರಿಗೆ. ಪೂಜೆ ಆಯ್ತು ರೀ, ಕರ್ಕೊಬರ್ರಿ, ನಮ್ಮ ಪುದ್ದು ಕೈ ಕೊಡ್ರಿ. ಅಪ್ಪ ಇರಪ್ಪ, ಆ ತೊಟ್ಲಕ್ಕೆ ಆತು ಆಕೆ ಇಲ್ಲ. ಇರು, ತೊಟ್ಲಕ್ಕೆ ಇದನ್ನ ಹಾಕ್ತೀನಿ. ರಾಜ ಎಲ್ಬೋದ? ರಾಜ ಇದನ್ನೆಲ್ಲ ಮಾಡೋದ್ ಬಿಟ್ಟು ಸುಮ್ಮನೆ ಇದ್ದಾನೆ. ಎಲ್ಲರೂ ಬಂದ್ಬಿಟ್ಟೆ ರಾಲೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಲೇ ಸಿದ್ದ, ನಿಮ್ಮ ಅಪ್ಪನ ಹೆಸರು ಇಕ್ಬೇಕು ಕಣೋ ನನ್ನ ಮರಿ ಮೊಮ್ಮಗನಿಗೆ. ಹಂಗ ರಾಮೇಗೌಡ ಅಂತನ ಇಕ್ಬೇಕು. ಯಾವ್ದಾವ್ದು ಹೆಸರು ಇಕ್ಬೇಡ್ರಿ. ಇಕ್ಬಿಡ್ತಾರೆ, ಹುಲಿ ಅಜ್ಜ ಅಂತ ಇಕ್ಕದು. ಸುಮ್ಮನೆ ನಡಿ. ಏನಂದೆ? ಹುಲಿ ಅಜ್ಜನ ನಿಮ್ಮ ಅಪ್ಪನ ಹೆಸರು ಯಾಕೆ ಇಕ್ಬೇಕು? ನಿಮ್ಮ ಅಪ್ಪನ ಹೆಸರನ್ನ ನಿಮ್ಮ ಅಣ್ಣನ ಮಗುಗ ಮೊಮ್ಮಗುಗ ಇಕ್ಲಿ. ಇಲ್ಲೆಲ್ಲ ಬೇಡ. ಯಾರೇ ಹೆಸರು ಇಕ್ತಿರೋದು? ಬದ್ದು ನಿಮ್ ತಾತನ ಹೆಸರು ಇಕ್ಬೇಕು, ರಾಮೇಗೌಡ ಅಂತನ. ಹಂಗ ಸರಿ ಅಜ್ಜಿ. ಪದು 3 ಸಲ ಕಿವಿಗೆ ಹೇಳು, ರಾಮೇಗೌಡ 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 ಅಂತ. ರಾಮೇಗೌಡ ಅಲ್ಲ, ರಾಮುಗೌಡ ಅಂತ ಹೇಳು ಪದ್ದು. ನಮ್ಮಪ್ಪನ ಹೆಸರು ಅದ್ರಾಗೆ ಬರಬೇಕು, ಹಂಗೆ ಸೇರಿಸ್ರಿ. ಹುಲಿ ಅಜ್ಜ ಅಂತಾನ. ಹುಲಿ ಅಜ್ಜ ರಾಮೇಗೌಡ ಇಬ್ರು ಹೆಸರು ಹೆಂಗಿಕ್ಕಾಗುತ್ತೆ ಕಳಮ್ಮ? ಸರಿಯಾಗಲ್ಲ, ಸುಮ್ಮನಿರು. ಕೂದ ಕಣ್ಗುಂಡಜ್ಜಿ, ನಮ್ಮ ಅಮ್ಮಯ್ಯರಪ್ಪನ ಹೆಸರು ಹುಲಿ ಅಜ್ಜ, ನಮ್ಮ ಅಪ್ಪಯ್ಯರಪ್ಪನ ಹೆಸರು ರಾಮೇಗೌಡ. ಅಲ್ಲಿಗೆ ಹುಲಿ ರಾಮ ಅಂತ ಇಕ್ಬೋದು ಅವನಿಗೆ. ಎಲ್ಲರೂ ಹುಲಿ ಅಂತ ಕರೀತಾರೆ, ಇಲ್ಲ ರಾಮ ಅಂತ ಕರೀತಾರೆ. ಹೌದೌದು, ನಮ್ಮ ರಾಜ ಸರಿಯಾಗಿ ಹೇಳವನೆ. ಪದ್ದು ಹುಲಿ ರಾಮ ಅಂತಾನೆ ಹೇಳು ಹೆಸರು. ಸರಿ ಕಣಮ್ಮ, ಹುಲಿ ರಾಮ ಹುಲಿ ರಾಮ ಹುಲಿ ರಾಮ. ತೊಟ್ಲಕ್ಕೆ ಹಾಕು ಪದ್ದು, ಹಾಕು. ನೋಡ್ದೇನು ಸಿದ್ಧ, ನಿಮ್ಮ ಮೊಮ್ಮಗನ್ನ ನಿಮ್ಮ ಅಪ್ಪ ಇದ್ದಂಗೆ ಇಲ್ವೇ? ಅದಕ್ಕೆ ಮತ್ತಿಗೆ ನಿಮ್ಮ ಅಪ್ಪನ ಹೆಸರೇ ಇಕ್ಲಿ ಅಂತನ ಹೇಳ್ದೆ. ಚೆನ್ನಾಗೈತೆ ಹೆಸರನ್ನು ಕರಿಯಕ್ಕೆ, ರಾಮ ರಾಮ ಅಂತನ. ನೀನು ಹೇಳಿದ್ಮೇಲೆ ಮುಗೀತು ಬಿಡಮ್ಮ. ಇನ್ಯಾರು ಮಾತಾಡಂಗೆ ಇಲ್ಲ. ಹೌದಪ್ಪ, ಅಜ್ಜಿ ಹೇಳಿದ್ಮೇಲೆ ಮುಗ್ದೋಯ್ತು. ಆ ಅಜ್ಜಿ ಹೇಳಿದ ಹೆಸರು ಇಕ್ಲಿಲ್ಲ ಅಂದರೆ ಅಷ್ಟೇ, ನಮ್ಮ ಮನೆಗೆ ರುದ್ರ ತಾಂಡವ ಆಡ್ಬಿಡುತ್ತೆ ನಮ್ಮ ಅಜ್ಜಿ. ಹೆಂಗೋ ಎಲ್ಲ ನಾಮಕರಣ ಎಲ್ಲ ಸುಸೂತ್ರವಾಗಿ ಆಯ್ತಲ್ಲ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು, ಹಂಗೆ ಹೋಗ್ಬೇಡ್ರಿ. ಗುಂಡಜ್ಜಿ, ಕೆಂಚಕಯ್ಯ ಎಲ್ಲ ಊಟ ಮಾಡ್ಕೊಂಡು ಹೋಗ್ರಿ. ಅತ್ತೆ, ಮಾವ ಎಲ್ಲಿ?
ಅಲ್ಲೇ ಇದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನಿಮ್ಮ ಮಾವ ಮತ್ತೆ ಮಾದೇಶ ಪುಷ್ಪ ಎಲ್ಲ. ಇದ್ದಾರೆ ಹೇಳಿ, ನೀನು ಎಲ್ಲರೂ ಇಲ್ಲಿ ಬರೋಕ್ಕಾಗಲ್ವಲ್ಲ, ಅಲ್ಲ ಇದ್ದಾರೆ. ಸರಿ ಸರಿ ಆಯಿತು, ನಾನೆಲ್ಲ ಊಟಕ್ಕೆ ಎಲ್ಲ ರೆಡಿ ಮಾಡ್ತೀನಿ. ನೀವೆಲ್ಲ ಮುಗಿಸ್ಕೊಂಡು ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.